ಉಗಾಂಡ ಹುಡುಗಿ ಕೊಲೆಯಾಗಿದ್ದು ಯಾಕೆ ಅನ್ನೋದು ಗೊತ್ತಾಯ್ತು. ಆದರೆ ಈ ಕೊಲೆ ಇದೀಗ ಬೆಂಗಳೂರಿನ ಮಾನ ತೆಗೆಯುವಷ್ಟರ ಮಟ್ಟಿಗೆ ಮುಂದಾಗ್ತಿದೆ. ಯಾಕಂದ್ರೆ ನಡೆದ ಘಟನೆಯ ಲಾಭ ಪಡೆಯಲು ಮುಂದಾಗ್ತಿದ್ದಾರೆ ಕೆಲವರು. ಉಗಾಂಡ ಯುವತಿ ನಾಕಾಯಕಿ ತನ್ನ ಅನೈತಿಕ ಚಟುವಟಿಕೆಯಿಂದಾಗಿ ಕೊಲೆಯಾಗಿ ಹೋಗಿದ್ದಾಳೆ. ಈ ಕೊಲೆ ಇದೀಗ ಮತ್ತೊಂದು ಸ್ವರೂಪ ಪಡೆಯತೊಡಗಿದೆ. ಕಳೆದ ವರ್ಷ ಸೋಲದೇವನಹಳ್ಳಿಯಲ್ಲಿ ನಡೆದಿದ್ದ ನೈಜೀರಿಯಾ ಪ್ರಜೆಗಳ ದೌರ್ಜನ್ಯ ಇಡೀ ಬೆಂಗಳೂರಿನ ಮಾನ ಹರಾಜಾಕುವಷ್ಟರ ಮಟ್ಟಿಗೆ ಹೋಗಿತ್ತು. ಅಲ್ಲಿ ನಡೆದಿದ್ದೇ ಬೇರೆ. ಅಮಾನತ್ತಾದವರು ಅಮಾಯಕ ಪೊಲೀಸ್ ಅಧಿಕಾರಿಗಳು. ಇದೀಗ ನಾಕಾಯಕಿಯ ಕೊಲೆ ಪ್ರಕರಣದಲ್ಲೂ ಅಂತಹದ್ದೊಂದು ಸೂಕ್ಷ್ಮತೆ ಸದ್ದಿಲ್ಲದೆ ಎದ್ದೇಳುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಾಕಾಯಕಿಯ ಪರವಾದ ವಾದವೊಂದು ಆರಂಭವಾಗಿದೆ. ನಾಕಾಯಕಿಯನ್ನ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ ಭಾರತೀಯನೊಬ್ಬ ಆ ಬಳಿಕ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಇದು ಆಫ್ರಿಕನ್ನರ ಮೇಲೆ ನಡೆದ ಜನಾಂಗೀಯ ದಾಳಿ ಎಂಬಂತೆ ಭಾರತೀಯ ಆಫ್ರಿಕನ್ ಒಕ್ಕೂಟ ಬಿಂಬಿಸಲು ಹೊರಟಿದೆ. ಕೊಲೆ ನಡೆದ ಬಳಿಕ ಆಫ್ರಿಕನ್ ವಿದ್ಯಾರ್ಥಿಗಳು ಅಲ್ಲಿ ನಡೆಸಿದ ದಾಂಧಲೆಗಳೇ ಸಾಕ್ಷಿ. ಒಂದು ಹುಡುಗಿ ಅಲ್ಲಿ ಓಡಿ ಬಂದ್ಬಿಟ್ಟಿದ್ರು ಮನೆ ಹತ್ರಗೆ. ಅವಾಗ ನಾವೆಲ್ಲರೂ ಆಚೆ ಕಡೆ ಬಂದು ನೋಡಿದ್ವಿ. 11:30 ಸ್ಟಾರ್ಟ್ ಮಾಡಿದಾರೆ ಅವರು. 11:45 ಅದೇ ಆಫ್ರಿಕನ್ ಅವ್ರು ಬಂದರು, ಗಲಾಟೆ ಮಾಡ್ತಾ ಇದ್ರು. ತುಂಬ ಗಲಾಟೆ ಮಾಡಿದ್ರು. ಗ್ಲಾಸಲ್ಲಿ ಹೊಡೆದಾಕಿ, ಕಿಟಕಿ ಎಲ್ಲ ಕಿತ್ತು ಹೊಡೆದಾಕಿ. ಆಮೇಲೆ ಆದರೆ ಡ್ರೈವರ ಯಾರೋ ಗೊತ್ತಿಲ್ಲ ಇಲ್ಲಿ ನಿಂತಿದ್ರು. ಒಂದು ಹುಡುಗ ಅವನು ನೋಡಿದ ತಕ್ಷಣ ಅವರೆಲ್ಲ ಸೇರಿ ಓಡಿಸ್ಕೊಂಬಂದ್ಬಿಡೋದು. ಹೊಡಿಯಕ್ಕೆ ಹೋಗಿದ್ರೆ ಅಷ್ಟೊತ್ತಿಗೆ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ರು. ಪೊಲೀಸರು ಅವ್ರಿಗೆ ಹೊಡೆದ್ರು, ಇವರು ಅಲ್ಲಿಗೆ ಹೊಡೆದ್ರು. ಎಲ್ಲ ಕೋಲೆಲ್ಲ ಕಿತ್ತು ಬಿಸಾಕ್ತಾ ಇದ್ರು ನೀಗ್ರೋಸ್ಗಳು. ತುಂಬ ಜನ ಇದ್ರಲ್ಲ, ಏನೊಂದು 70-80 ಜನ ಇದ್ರೇನು. ಫುಲ್ ಇಲ್ಲಿಂದ ಅಲ್ಲಿವರೆಗೂ ಜನ ಇದ್ರು. ಪೊಲೀಸರು ಹೊಡೆದ್ರೆ ಅದಕ್ಕೊಂದು ಅರ್ಥವಿದೆ. ಆದ್ರೆ ಅದೇ ಪೊಲೀಸರಿಗೆ ಹೊಡೆದ್ರು ಅಂದ್ರೆ ಅವರ ದರ್ಪ ಎಂಥದ್ದು ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಳಿ. ಇದೊಂದೇ ಪ್ರಕರಣ ಅಲ್ಲ, ಇಂಥ ಅದೆಷ್ಟೋ ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗಿವೆ. ಪೊಲೀಸ್ ಮಾಹಿತಿ ಪ್ರಕಾರವೇ 1105 ಜನ ವೀಸಾ ಅವಧಿ ಮುಗಿದಿದ್ದರೂ ವಿದ್ಯಾರ್ಥಿಗಳ ಸೋಗಿನಲ್ಲಿ ಬೆಂಗಳೂರಿನಲ್ಲೇ ಇದ್ದಾರೆ. ರಾತ್ರಿಯಾದರೆ ಸಾಕು ಅವರ ಮತ್ತೊಂದು ಲೋಕ ಸಾರ್ವಜನಿಕರ ಕಣ್ಣಿಗೆ ಕಾಣುತ್ತದೆ. ಯಾವ ಕಾನೂನು ನಮ್ಮ ನಾಗರಿಕರ ಮೇಲೆ ಅಪ್ಲೈ ಆಗುತ್ತೆ ಅದೇ ಕಾನೂನು ಅವರ ಮೇಲೆ ಕೂಡ ಅಪ್ಲೈ ಆಗತ್ತೆ. ಅವರು ನಮ್ಮ ಗೆಸ್ಟ್ ಇದ್ದಾರೆ, ಅವ್ರಿಗೆ ನಾವು ಪ್ರತಿಯೊಂದು ರೀತಿಯಿಂದ ಅನುಕೂಲ ಮಾಡಿಕೊಡ್ತೀವಿ. ಯಾಕಂದರೆ ಅವರು ವೀಸಾ ಕಂಡೀಷನ್ಸ್ ಪ್ರಕಾರ ಬಂದಿದ್ದಾರೆ, ಕಾನೂನು ಪ್ರಕಾರವಾಗಿ ಬಂದಿದ್ದಾರೆ, ಅವರಿಗೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅವರು ವೀಸಾ ಕಂಡೀಷನ್ಸ್ ಅವಹೇಳನೆ ಮಾಡಿ, ವೀಸಾ ಕಂಡೀಷನ್ಸ್ ವೈಲೇಟ್ ಮಾಡಿ ಏನಾದರೂ ಚಟುವಟಿಕೆಗಳು ಮಾಡಿದರೆ ಅಥವಾ ಬೇರೆ ಯಾವ ರೀತಿಯಿಂದ ಒಂದು ಕ್ರಿಮಿನಲ್ ಚಟುವಟಿಕೆಗಳು ಮಾಡಿದರೆ ಅವ್ರಿಗೂ ನಾವು ತಮ್ಮ ಮೂಲಕ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಾವು ಅವ್ರ ಮೇಲೆ ಬರೀ ಕಠಿಣ ಕ್ರಮ ತಗೊಳ್ಳೋದು ಮಾತ್ರ ಅಲ್ಲ, ಅವ್ರಿಗೆ ಡಿಪೋರ್ಟೇಷನ್ ಮಾಡೋಕ್ಕೆ, ತಮ್ಮ ದೇಶಕ್ಕೆ ವಾಪಸ್ ಕಳಿಸೋಕ್ಕೂ ಕೂಡ ಕ್ರಮ ತಗೊಳ್ತೀವಿ ಅಂತ ಎಲ್ಲರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಸೋಲದೇವನಹಳ್ಳಿಯಲ್ಲಿ ನಡೆದ ಪುಂಡಾಟದ ಸಂದರ್ಭದಲ್ಲೂ ವಿದೇಶಿ ಪ್ರಜೆಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ರು. ಅಕ್ರಮವಾಗಿ ಬೆಂಗಳೂರಿನಲ್ಲಿ ನೆಲೆಸಿರುವವರ ದಾಖಲಾತಿಗಳನ್ನು ಪಡೆದು ಒಂದು ದೊಡ್ಡ ಪಟ್ಟಿಯನ್ನೇ ರೆಡಿ ಮಾಡಿದ್ರು. ಕಠಿಣ ಕ್ರಮ ಅಥವಾ ಅವರವರ ದೇಶಕ್ಕೆ ಗಡೀಪಾರು ಮಾಡುವ ವಿಚಾರವಾಗಿಯೂ ಪೊಲೀಸರು ಜೋರಾಗಿ ಭಾಷಣ ಬೀಗಿದ್ದರು. ಪೊಲೀಸರೇ ರೆಡಿ ಮಾಡಿದ ಪಟ್ಟಿ ಇನ್ನೂ ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯಲ್ಲೇ ಇದೆ. ಕ್ರಮ ಮಾತ್ರ ನಗಣ್ಯ. ಇದೀಗ ನಗರಕ್ಕೆ ಹೊಸ ಪೊಲೀಸ್ ಆಯುಕ್ತರು ಬಂದಿದ್ದಾರೆ. ಅವರು ಕೂಡ ಅಕ್ರಮ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ ವಿದೇಶಿಗರಿಗೆ ವಾರ್ನಿಂಗ್ ಮಾಡಿದ್ದಾರೆ. ನೋಡೋಣ, ಇವರು ಕೂಡ ಬರೀ ಹೇಳಿಕೆಗಷ್ಟೇ ಸೀಮಿತವಾಗಿರ್ತಾರೋ ಅಥವಾ ಕೆಲಸ ಮಾಡಿ ತೋರಿಸ್ತಾರೋ ಅಂತ. ಆಫ್ರಿಕನ್ ಪುಂಡರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕದೇ ಇದ್ರೆ ಬೆಂಗಳೂರು ಮಾನ ಹರಾಜಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.